ಕಿನ್ನರಿ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಭೂಮಿ ಶೆಟ್ಟಿ ನಂತರ ಬಿಗ್ ಬಾಸ್ ಸೀಸನ್ 7ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸುವುದರ ಮೂಲಕ ಕನ್ನಡಿಗರಿಗೆ ಹತ್ತಿರವಾದರು. ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವಾಗಲೇ ಇಕ್ಕಟ್ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಭೂಮಿ ಶೆಟ್ಟಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋಡುವಂತಾಗಿದೆ. ಸದ್ಯಕ್ಕೆ ಸಿನಿಮಾ, ಸೀರಿಯಲ್ ನಟನೆಯಿಂದ ದೂರ ಉಳಿದಿರುವ ಭೂಮಿ ಇನ್ಸ್ಟಾಗ್ರಾಂನಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಕನಕಪುರದ ಕೃಷ್ಣ ಸುಂದರಿ ಭೂಮಿ ಶೆಟ್ಟಿ ಸಿಕ್ಕಾಪಟ್ಟೆ ಬೋಲ್ಡ್ ಹುಡುಗಿ. ಇವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಭಿನ್ನ ಆಗಿರೋ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಕ್ರಾಪ್ ಟಾಪ್, ಶಾರ್ಟ್ ಡ್ರೆಸ್, ಕ್ಲೀವೇಜ್ ಕಾಣಿಸುವಂತಹ ಟಾಪ್, ಮಿನಿ ಸ್ಕರ್ಟ್ ಧರಿಸೋದ್ರ ಮೂಲಕ ನೆಟ್ಟಿಗರಿಗೆ ಶಾಕ್ ಆಗುವಂತೆ ಕಾಣಿಸಿಕೊಳ್ತಾ ಇರ್ತಾರೆ. ಇದೀಗ ಮತ್ತೊಮ್ಮೆ ಬೋಲ್ಡ್ ಅವತಾರದಲ್ಲಿ ಪಡ್ಡೆ ಹೈಗಳ ಮನ ಕದ್ದಿದ್ದಾರೆ ಭೂಮಿ ಶೆಟ್ಟಿ. ಇನ್ಸ್ಟಾಗ್ರಾಂನಲ್ಲಿ 3 ಲಕ್ಷಕ್ಕೂ ಹೆಚ್ಚಿನ ಫಾಲೋವರ್ಸ್ ಅನ್ನ ಹೊಂದಿರುವ ಭೂಮಿ ಶೆಟ್ಟಿ ಹೊಸ ಫೋಟೋ ಶೂಟ್ ಒಂದನ್ನ ಮಾಡಿಸಿಕೊಂಡಿದ್ದಾರೆ. ಅದು ಸಖತ್ ಸುದ್ದಿ ಮಾಡ್ತಾ ಇದೆ. ಈ ನಟಿಯ ಹೇರ್ ಸ್ಟೈಲ್, ಕಾಸ್ಟ್ಯೂಮ್ ಎಲ್ಲವೂ ನೆಟ್ಟಿಗರ ಗಮನವನ್ನ ಸೆಳೀತಾ ಇದೆ. ಭೂಮಿ ಶೆಟ್ಟಿ ಫೋಟೋ ಕಂಡಾಗ ಒಂದು ಕ್ಷಣ ಇದು ಯಾರು ಎಂಬ ಪ್ರಶ್ನೆ ಮೂಡಿದ್ರೂ ಆಶ್ಚರ್ಯವಿಲ್ಲ. ಗುರುತು ಸಿಗದಷ್ಟರ ಮಟ್ಟಿಗೆ ಭೂಮಿ ಶೆಟ್ಟಿ ಅವರ ಸ್ಟೈಲ್ನಲ್ಲಿ ಬದಲಾವಣೆಯಾಗಿದೆ. ಒಂದು ರೀತಿ ಆಫ್ರಿಕನ್ ಯುವ ರಾಣಿ ರೀತಿನೇ ಕಾಣಿಸಿಕೊಳ್ತಿದ್ದಾರೆ. ತಮ್ಮ ಟಾಮ್ ಬಾಯ್ ಬಿಹೇವಿಯರ್, ಯಾರಿಗೂ ಕೇರ್ ಮಾಡದ ಸ್ವಭಾವ, ಬೈಕ್ ರೈಡಿಂಗ್, ಟೀಕೆಗಳಿಗೆ ಕ್ಯಾರೆ ಎನ್ನದ ಗುಣಗಳಿಂದಲೇ ಸದ್ದು ಮಾಡ್ತಾ ಇದ್ದ ನಟಿ ಭೂಮಿ ಶೆಟ್ಟಿ ಹವ್ಯಾಸಿ ಯಕ್ಷಗಾನ ಕಲಾವಿದೆಯೂ ಹೌದು. ಬಿಗ್ ಬಾಸ್ ಹಾಗೂ ಕಿನ್ನರಿ ಧಾರಾವಾಹಿ ಮೂಲಕ ಕರ್ನಾಟಕ ಜನತೆಗೆ ಪರಿಚಿತರಾದ ಭೂಮಿ ಶೆಟ್ಟಿ ಯಕ್ಷಗಾನದಲ್ಲಿಯೂ ಪಾತ್ರ ಮಾಡಿದ್ದಾರೆ. ಕನ್ನಡದ ಕಿನ್ನರಿ ಸೀರಿಯಲ್ ಮೂಲಕವೇ ಭೂಮಿ ಶೆಟ್ಟಿ ಎಲ್ಲರ ಹೃದಯ ಗೆದ್ದಿದ್ರು. ಈ ಸೀರಿಯಲ್ ಆದ್ಮೇಲೆ ಭೂಮಿ ಶೆಟ್ಟಿ ಸಿನಿಮಾ ರಂಗಕ್ಕೂ ಕಾಲಿಟ್ರು. 2021ರಲ್ಲಿ ಬಂದ ಇಕ್ಕಟ್ ಚಿತ್ರದ ಮೂಲಕವೇ ದೊಡ್ಡ ಪರದೆಗೆ ಬಂದ್ರು. ಈ ಚಿತ್ರ ಆದ್ಮೇಲೆ ಟಾಲಿವುಡ್ಗೂ ಕಾಲಿಟ್ರು. ಟಾಲಿವುಡ್ನಲ್ಲಿ ಷರತ್ತುಲು ವರ್ತಿಸ್ತೈ ಎನ್ನುವ ಸಿನಿಮಾವನ್ನ ಮಾಡಿದ್ರು. ಈ ಚಿತ್ರ 2024 ಕಳೆದ ವರ್ಷ ರಿಲೀಸ್ ಆಗಿತ್ತು.